ಸೊ ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ವಿಜಯನಗರ ಆರ್ಮಿ ಅಫಿಷಿಯಲ್ ಅಡ್ಮಿನ್. ಇವತ್ತು SSGD ಕಾನ್ಸ್ಟೇಬಲ್ ಎಕ್ಸಾಮ್ ಕೀ ಆನ್ಸರ್ನ ಯಾವ ಥರ ಚೆಕ್ ಮಾಡ್ಕೋಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಇದಕ್ಕೂ ಮುಂಚೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಮೇಲೆ ನಿಮಗೆ ಕಾಣಿಸ್ತಿರ್ಬೋದು ಇಲ್ಲಿ ರೂಲ್ ನಂಬರ್ ಅಂತಂದೇಳಿ. ಈ ರೂಲ್ ನಂಬರಲ್ಲಿ ಇಲ್ಲಿ ಎಂಟರ್ ರೂಲ್ ನಂಬರ್ ಅಂತ ಕೆಳಗಡೆ ಕಾಣಿಸುತ್ತೆ. ಇಲ್ಲಿ ಏನು ಕ್ಲಿಕ್ ಮಾಡಬೇಕಪ್ಪ, ಏನು ಎಂಟ್ರಿ ಮಾಡಬೇಕಪ್ಪ ಅಂತ ಅಂದರೆ, ನೀವೇನು ಎಕ್ಸಾಮ್ ಬರೆಯೋಕ್ಕೆ ಹೋಗಿರ್ತೀರಲ್ವಾ, ಎಕ್ಸಾಮ್ ಬರೆಯೋಕ್ಕೆ ಹೋದಾಗ ಹಾಲ್ ಟಿಕೆಟ್ ಅಂದರೆ ಅಡ್ಮಿಟ್ ಕಾರ್ಡನ್ನು ತೊಗೊಂಡು ಹೋಗಿರ್ತೀರ. ಆ ಅಡ್ಮಿಟ್ ಕಾರ್ಡ್ ಮೇಲ್ಗಡೆ ಅಂದರೆ ಸೈಡಲ್ಲಿ ಇರುತ್ತೆ ರೂಲ್ ನಂಬರ್ ಅಂತ ಹೇಳಿ, ಎಕ್ಸಾಮ್ ಡೇ ರೂಲ್ ನಂಬರ್ ಅಂತ ಇರುತ್ತೆ. ಆ ರೂಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ. ಸೆಕೆಂಡಾಗಿ ಎಂಟರ್ ಪಾಸ್ವರ್ಡ್ ಅಂತ ಇರುತ್ತೆ. ಇಲ್ಲಿ ಏನು ಕ್ಲಿಕ್ ಮಾಡಬೇಕಪ್ಪ ಅಂದರೆ, ಇಲ್ಲಿ ಏನು ಎಂಟ್ರಿ ಮಾಡಬೇಕಪ್ಪ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್. ನೀವೇನು ಇವಾಗ ಅಡ್ಮಿಟ್ ಕಾರ್ಡ್ ಇರುತ್ತಲ್ಲ, ಅಡ್ಮಿಟ್ ಕಾರ್ಡಲ್ಲೇ ಕೊಟ್ಟಿರ್ತಾರೆ ಎಕ್ಸಾಮ್ ಪಾಸ್ವರ್ಡ್ ಅಂತಂದೇಳಿ. ಆ ಪಾಸ್ವರ್ಡ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಾದಮೇಲೆ ಇಲ್ಲಿ ಕೆಳಗಡೆ ಕಾಣಿಸ್ತಿರ್ಬೋದು ನಿಮಗೆ ಕ್ಯಾಪ್ಚಾ. ಈ ಕ್ಯಾಪ್ಚಾನ ಇಲ್ಲಿ ಕೆಳಗಡೆ ಖಾಲಿ ಬಾಕ್ಸ್ ಇರುತ್ತೆ, ಇಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿ ಸೇಮ್ ಇಲ್ಲಿ ಹೆಂಗಿರುತ್ತೆ ಅದೇ ಥರ ಇಲ್ಲಿ ಕೆಳಗಡೆ ಎಂಟ್ರಿ ಮಾಡಬೇಕು ನೀವು. ಅದಾದಮೇಲೆ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ಲಾಗಿನ್ ಅಂತಂದೇಳಿ. ಈ ಲಾಗಿನ್ನ ಕ್ಲಿಕ್ ಮಾಡಿಕೊಡ್ರಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆದಮೇಲೆ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಕ್ಲಿಕ್ ಹಿಯರ್ ಅಂತಂದೇಳಿ. ನೋಡ್ಕೊಳ್ರಿ ಸರಿಯಾಗಿ. ಇಲ್ಲಿ ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ. ಅದನ್ನು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆದಾಗ ಇಲ್ಲಿ ನೀವು ನೋಡ್ಕೊತಿರ್ಬೋದು ಸೈಡ್ಗೆ ಇಲ್ಲಿ ನಿಮ್ಮ ರೂಲ್ ನಂಬರು ವಿತ್ ನಿಮ್ಮ ನೇಮು, ಅದಾದಮೇಲೆ ಎಕ್ಸಾಮ್ ಡೇಟು, ಹಾಗೆ ಎಕ್ಸಾಮ್ ಟೈಮು, ಸಬ್ಜೆಕ್ಟು, ಇದೆಲ್ಲ ಇರುತ್ತೆ. ಇದನ್ನೆಲ್ಲ ನೋಡಿದ ತಕ್ಷಣ ನೀವು ಮೇಲ್ಗಡೆ ಅನ್ನಬೇಕು. ಸೊ ಮೇಲ್ಗಡೆ ಅಂದ ತಕ್ಷಣ ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರು ಇದು. ಇಲ್ಲಿ ಇವ್ರು ಯಾವುದು ಚೂಸ್ ಮಾಡಿದಾರಂತ ನೀವು ಕೂಡ ಇದನ್ನು ನೋಡ್ತಾ ಹೋಗ್ಬೋದು. ಇಲ್ಲಿ ಚೂಸ್ ಮಾಡಿರೋ ಆಪ್ಷನ್ನು ಇದು, ಹಾಗಾಗಿ ಇದು ರೈಟ್ ಆನ್ಸರ್ ಆಗುತ್ತೆ. ಸೊ ಇಷ್ಟು ಅರ್ಥ ಆಗಿದೆ ಅನ್ಕೊತೀನಿ ನಿಮಗೆ. ಸೇಮ್ ಇದೇ ಥರ ಇಲ್ಲಿ ಮೇನ್ ನಿಮಗೆ ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ ಬರುತ್ತೆ, ಕ್ವಶನ್ಗೆ ಆನ್ಸರ್ ಬರುತ್ತೆ. ನೀವು ಯಾವ್ದು ಚೂಸ್ ಮಾಡಿರೋ ಇಲ್ಲಿ ಬರುತ್ತೆ. ನೀವು ಇದನ್ನು ನೋಡಿಕೊಂಡು ಇದೇ ಥರ ಯಾವ್ದು ತಪ್ಪಿದೆ ಯಾವ್ದು ಕರೆಕ್ಟ್ ಇದೆ ನೀವು ಅಲ್ಲೇ ನೋಡ್ಕೋಬೇಕು. ನೋಡಿಕೊಂಡು ಎಷ್ಟು ಸ್ಕೋರ್ ಆಗಿದೆ ಅಂತ ನೀವೇ ನೋಡ್ಕೋಬೋದು. ಅಲ್ಲಿ ಟಾರ್ಗೆಟ್ ನೀವೆಲ್ಲ ಲೆಕ್ಕ ಮಾಡಿ ಈ ಥರ ಇರುತ್ತೆ. ಸೊ ಹಾಗಾಗಿ ನಿಮಗೆ ಯಾವ ಥರ ನೋಡೋದು ಅಂತ ಅರ್ಥ ಆಗಿದೆ ಅಂದ್ಕೊತೀನಿ. ಸೊ ಇದಕ್ಕೂ ಮುಂಚೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.